ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಚಿಕಿತ್ಸೆ ನೆಪದಲ್ಲಿ ಸಾರ್ವಜನಿಕರಿಂದ ಹಣ ಸುಲಿಗೆ ಮಾಡುತ್ತಿರುವ ಯಲಗೋಡ ಪಶು ವೈದ್ಯಾಧಿಕಾರಿ ಡಾ ವಿಶ್ವನಾಥ ಅವರ ಅಮಾನತಿಗೆ ಆಗ್ರಹ. ಸಂತೋಷ್ ಗೌಡ ಜಿ ಮಾಲಿಪಾಟೀಲ, ಜೇವರ್ಗಿ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಯಲಗೋಡ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ವಿಶ್ವನಾಥ ಇವರು ಹಳ್ಳಿಗಳಲ್ಲಿ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಚಿಕಿತ್ಸೆ ನೀಡಲು ಬಂದ ಸಮಯದಲ್ಲಿ ಸಾರ್ವಜನಿಕರಿಗೆ ಮನ ಬಂದಂತೆ 500, 300, 200 ಹಣವನ್ನು ಸುಲಿಗೆ ಮಾಡುತ್ತಿದ್ದಾನೆ. ಯಾರು ಹಣ ಕೊಡುತ್ತಾರೆಯೋ ಅಂಥವರಿಗೆ ಚಿಕಿತ್ಸೆ ಮಾಡುತ್ತಾನೆ. ಹಣ ಕೊಡದವರಿಗೆ ಬಂದು ಚಿಕಿತ್ಸೆ ನೀಡುತ್ತಿಲ್ಲ. ಕೇಳಿದರೆ ನೀವು ಮಾಡತಿರಿ ಮಾಡಿಕೊಳ್ಳಿ, ನನಗೆ ಯಾರು ಏನೂ ಮಾಡಲು ಆಗುವುದಿಲ್ಲ, ನಿಮ್ಮಂಥವರಿಗೆ ಬಹಳ ಮಂದಿಗೆ ನೋಡಿದ್ದೇನೆ ಎಂದು ರಾಜಾರೋಷವಾಗಿ ಸಾರ್ವಜನಿಕರಿಗೆ ದಬ್ಬಾಳಿಕೆ ಮಾಡುತ್ತಿದ್ದಾನೆ. ಕೂಡಲೇ ಅವರನ್ನು ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಗೌಡ ಜಿ ಮಾಲಿಪಾಟೀಲ ಅವರು ಒತ್ತಾಯಿಸಿದ್ದಾರೆ. ಈ ಕುರಿತು ಯಡ್ರಾಮಿ ಪಶು ವೈದ್ಯಾಧಿಕಾರಿಗಳಿಗೆ ಹಾಗೂ ಯಡ್ರಾಮಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ ಅವರು, ಇವರು ಸರ್ಕಾರದಿಂದ ಸಂಬಳವನ್ನು ತೆಗೆದುಕೊಂಡು ಸಾರ್ವಜನಿಕರಿಂದ ಗಿಂಬಳದ ಲಂಚದ ಆಶೆಗೆ ಒಳಗಾಗಿ ಹಣ ಕೊಟ್ಟ ದನ ಕರುಗಳಿಗೆ ಮಾತ್ರ ಚಿಕಿತ್ಸೆ ನೀಡುತ್ತಾರೆ. ಕೊಡದವರು ಚಿಕಿತ್ಸೆ ನೀಡಿ ಎಂದು ಕೇಳಿದರೆ ನೀಡುತ್ತಿಲ್ಲ. ಇವರು ಸರ್ಕಾರಿ ನೌಕರರೋ ಅಥವಾ ಖಾಸಗಿ ನೌಕರರೋ ಎಂಬುದು ತಿಳಿಯದಾಗಿದೆ. ಇವರ ಈ ನಡತೆಯಿಂದ ಸಾರ್ವಜನಿಕರು ತುಂಬಾ ಬೇಸತ್ತು ಹೋಗಿದ್ದಾರೆ. ಕಾರಣ ಕೂಡಲೇ ಡಾ ವಿಶ್ವನಾಥ ಯಲಗೋಡ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಪಾಧ್ಯಕ್ಷರು ಮಲ್ಲಿನಾಥ ಬಿರಾದಾರ್, ಯಡ್ರಾಮಿ ತಾಲೂಕು ಅಧ್ಯಕ್ಷರು ಮಾಳುಕಾರ್ ಕಾರ್ಗೊಂಡ, ರೈತ ಮುಖಂಡರು ಸಂಗಯ್ಯ ಸ್ವಾಮಿ ಹಿರೇಮಠ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಹಕಾರ ಮಾಡ್ತಾ ಇಲ್ಲ. ಎಲ್ಲ ರೈತರು ರೊಕ್ಕ ಕೊಡ್ರಿ, 300 ಕೊಡ್ರಿ, 500 ಕೊಡ್ರಿ, 200 ಕೊಡ್ರಿ, ಅದು ಆ ಥರ ಹೇಳ್ತಿದ್ದಾರೆ. ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ.